ನಿನ್ನೆ ರಾಜ್ಯಪಾಲರ ಆರಂಭ ಅಂತ್ಯದ ನುಡಿ ಇವತ್ತು ವಿಧಾನಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿತ್ತು. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ, ರಾಜ್ಯದ ಕ್ಷಮೆಯಾಚನೆ ಮಾಡಲಿ ಅಂತ ಹೇಳಿ ಕಾಂಗ್ರೆಸ್ ಆಗ್ರಹ ಮಾಡಿದೆ. ಅಲ್ಲದೆ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಸಿಎಂ ಕೂಡ ಕಿಡಿಕಾರಿದ್ರು. ಈ ಬೆಳವಣಿಗೆ ಸದನದಲ್ಲಿ ಸರ್ಕಾರ ಹಾಗೆ ವಿಪಕ್ಷಗಳ ನಡುವೆ ಜಟಾಪಟಿ ತಾರಕಕ್ಕೇರುವ ಹಾಗೆ ಮಾಡಿಬಿಡ್ತು. The section 176(1) is violated, section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ನಾನು ನಾವೇನು ಹೇಳಿದ್ವಿ, ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ. 2 ಸಾಲು 37 ಸೆಕೆಂಡ್ ರಾಜ್ಯಪಾಲರು ಮುಗಿಸಿದ್ದ ಭಾಷಣ ಇವತ್ತು ಕೂಡ ವಿಧಾನಸಭೆಯನ್ನ ರಣರಂಗವಾಗಿಸಿದೆ. ಅರ್ಧಕ್ಕೆ ಎದ್ದು ಹೋದ ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಗಲಾಟೆ ನಡುವೆ ಚರ್ಚೆ ಆಗಿದೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ, ಅವರದ್ದು ಸಂವಿಧಾನ ವಿರೋಧಿ ನಡೆ ಅಂತ ಸರ್ಕಾರ ಪಟ್ಟ ಕಟ್ಟಿದೆ. ಈಗ ರಾಷ್ಟ್ರಗೀತೆಗೂ ಮೊದಲೇ ರಾಜ್ಯಪಾಲರು ತೆರಳಿರೋದು ಹೊಸ ವಿವಾದವನ್ನ ಹುಟ್ಟು ಹಾಕಿದೆ. ರಾಜ್ಯಪಾಲರ ಭಾಷಣ, ಕಾಂಗ್ರೆಸ್ನ ಅಸಮಾಧಾನ, ಸಂವಿಧಾನ ವಿರೋಧಿ ನಡೆ, ರಾಜ್ಯದ ಕ್ಷಮೆಗೆ ಆಗ್ರಹ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಇವತ್ತು ಕಾಂಗ್ರೆಸ್ ಕೆರಳಿ ನಿಂತಿದೆ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡದೆ ರಾಷ್ಟ್ರಗೀತೆಗೂ ಕಾಯದೆ ನಿರ್ಗಮಿಸಿದ ಘಟನೆ ವಿಧಾನಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿದೆ. ರಾಜ್ಯಪಾಲರು ಸಂವಿಧಾನದ ಸೆಕ್ಷನ್ 51 ಉಲ್ಲಂಘನೆ ಮಾಡಿದ್ದಾರೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ, ಸದನದ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. Section 51 is violated. The section 176(1) is violated. Section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ಮೇಲೂ ನಾವೇನು ಹೇಳಿದ್ವಿ, ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ. ರಾಜ್ಯಪಾಲರು ಈ ಘನವೆತ್ತ ಸದನದ ಕ್ಷಮೆ ಕೋರಲಿ. ಮಾತು ಮುಂದುವರೆಸಿದ ಸಚಿವ ಎಚ್.ಕೆ. ಪಾಟೀಲ್ 176(1) ವಿಧಿಯ ಪ್ರಕಾರ ಸಂವಿಧಾನವನ್ನ ಗವರ್ನರ್ ಉಲ್ಲಂಘನೆ ಮಾಡಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ಸದನ ಸಹಿಸೋಕೆ ಸಾಧ್ಯವಿಲ್ಲ. ಗವರ್ನರ್ಗೆ ಖುಷಿಯಾಗ್ಲಿ ಅಂತ ನಾವು ಭಾಷಣ ತಯಾರು ಮಾಡೋದಿಲ್ಲ. ನಾವು ಬರೆದುಕೊಟ್ಟ ಭಾಷಣವನ್ನ ಬದಿಗೊತ್ತಿ ಅವರು ತಂದಿದ್ದನ್ನ ಓದಿದ್ರು ಅಂತ ಕಿಡಿಕಾರಿದ್ರು. 176(1) ಪ್ರಕಾರ ಮಾನ್ಯ ರಾಜ್ಯಪಾಲರು ಏನು ಸಂವಿಧಾನದ ಉಲ್ಲಂಘನೆ ಮಾಡಿದ್ರು, ಆ ಉಲ್ಲಂಘನೆ ಈ ಸದನ ಯಾವ ಕಾರಣಕ್ಕೂ ಮನ್ನಿಸೋದು ಸಾಧ್ಯ ಇಲ್ಲ. ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂಥ ಒಂದು ದಾರಿ, ಪ್ರಜಾಪ್ರಭುತ್ವದ ವೇದಿಕೆ, ಪ್ರಜಾಪ್ರಭುತ್ವದ ಪಥ ಈ ಗವರ್ನರ್ ಅಡ್ರೆಸ್. ನಾವು ಗವರ್ನರ್ ಖುಷಿಯಾಗಲಿ ಅಂಥೇಳಿ ಟು ಪ್ಲೀಸ್ ಹಿಮ್ ವಿ ಆರ್ ನಾಟ್ ರೈಟಿಂಗ್ ದಿಸ್ ಗವರ್ನರ್ಸ್ ಅಡ್ರೆಸ್. ರಾಜ್ಯಪಾಲರು ಹೀಗೆ ಮಾತಾಡಬೇಕು ಅಂತ ಏನಿಲ್ಲ. ಗವರ್ನರ್ ಮೇಲೆ ಅಟ್ಯಾಕ್, ಕೆಂಡ ಕಾರಿದ ಅಶೋಕ್. ಸಚಿವ ಎಚ್.ಕೆ. ಪಾಟೀಲ್ ಅವರ ಲಾ ಪಾಯಿಂಟ್ಗೆ ನಿರುತ್ತರದಂತೆ ಕಾಣಿಸಿದ ಕಮಲ ಪಡೆ ಹಳೆ ಕೇಸ್ಗಳಿಗೆ ಜೋತು ಬಿದ್ರು. ಖುರ್ಷಿದ್ ಆಲಂ ಖಾನ್ ಘಟನೆ ಮೆಲುಕು ಹಾಕಿದ್ರು. ರಾಜ್ಯಪಾಲರು ಹೀಗೆ ಮಾತಾಡಬೇಕು ಅಂತೇನಿಲ್ಲ, ಅವರ ಅಟ್ಯಾಕ್ ಮಾಡಲು ಯತ್ನ ಆಗಿದೆ, ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ರು. ಗವರ್ನರ್ ಅವರಿಗೆ ಎಷ್ಟು ಭಾಷಣ ಮಾಡಬೇಕು ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಮುಗ್ದೋಯ್ತು ಅಲ್ಲಿಗೆ. ಅದನ್ನ ನೀವು ಮಾತಾಡೇಬೇಕು, ಮಾತಾಡೋದು ತಪ್ಪು ಅಂತ ಹೇಳಿ ಹೇಳಕ್ ಅಧಿಕಾರ ಇಲ್ಲ. ಅವರು ರಾಜ್ಯಪಾಲರ ಭಾಷಣವನ್ನ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ, ಕೊನೆಗೆ ಜೈ ಹಿಂದ್ ಅಂತ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ನೀವು ಜೊತೆಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿತವಾಗಿ ಕರ್ಕೊಂಬಂದ್ರಿ. ಹೋಗ್ಬೇಕಾದ್ರೆ ನೀವು ಯಾರೂ ಅವ್ರ ಬೆಂಬಲಕ್ಕೆ ಬರಲಿಲ್ಲ. ರಾಜ್ಯದ ಗವರ್ನರ್ ಹೊರತು ನಿಮ್ಮ ಗವರ್ನರ್ ಅಲ್ಲ. ರಾಜ್ಯಪಾಲರು ಓಡೋಗಿಲ್ಲ, ರಾಷ್ಟ್ರಗೀತೆಗೆ ಅವಮಾನ. ಇನ್ನು ಅಶೋಕ್ ವಾದಕ್ಕೆ ಎದ್ದು ನಿಂತು ಕೌಂಟರ್ ಕೊಟ್ಟ ಸಿಎಂ, ಅವರು ರಾಜ್ಯದ ಗವರ್ನರ್ ಹೊರತು ನಿಮ್ಮ ಗವರ್ನರ್ ಅಲ್ಲ, ನಮ್ಮ ಗವರ್ನರ್ ಅಲ್ಲ, ಮೈ ಗವರ್ಮೆಂಟ್ ಅಂತ ಹೇಳೋದು ತಪ್ಪೇನಲ್ಲ ಅಂದ್ರು. ಇನ್ನು ಗವರ್ನರ್ ಓಡಿ ಹೋದ್ರು ಎಂಬ ತಮ್ಮದೇ ಮಾತಿಗೆ ಸಮಜಾಯಿಷಿ ಕೊಟ್ರು. ಯಾರ್ ಗವರ್ನರು ಅಲ್ಲ, ಸ್ಟೇಟ್ ಗವರ್ನರ್ ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್.
ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ ಅವರು 3 ಸೆಂಟೆನ್ಸ್ ಓದ್ಲಿ 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಿ ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರಬೇಕಾಗಿತ್ತಲ್ಲ, ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಏಟು ಎದುರೇಟುಗಳಿಂದ ಸದನದಲ್ಲಿ ಗದ್ದಲ ಗಲಾಟೆಗೆ ಕಾರಣವಾಯಿತು. ಆಗ ಸ್ಪೀಕರ್ ಸಹ ರಾಜ್ಯಪಾಲರು ಎಂದ್ರೆ ರಾಜ್ಯದ ಪಾಲರು, ಯಾರದ್ದು ತಪ್ಪು ಯಾರದ್ದು ಸರಿ ಎಂದು ಆತ್ಮಾವಲೋಕನ ಮಾಡಿ ಮಾತನಾಡಿ ಅಂತ ಮನವಿ ಮಾಡಿದ್ರು. ಮಧ್ಯಾಹ್ನ ಸಿಎಂ ಮಾತಿನ ಬಳಿಕ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯವನ್ನ ಶಾಸಕ ಪೊನ್ನಣ್ಣ ಪ್ರಸ್ತಾಪಿಸಿದ್ರು. ಇದನ್ನ ಪ್ರದೀಪ್ ಈಶ್ವರ್ ಅನುಮೋದಿಸಿದ್ರು. ಈ ಅಧಿವೇಶನದಲ್ಲಿ ಸೇರಿರುವ ಸಮರ್ಪಿಸಲು ಅಪ್ಪಣೆ ಅನಂತರ ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿನ ಅಕ್ರಮ ವಿಚಾರ ಕೋಲಾಹಲಕ್ಕೆ ಕಾರಣವಾಗಿ ಭೋಜನಾ ವಿರಾಮಕ್ಕೆ ಮುಂದೂಡಲ್ಪಟ್ಟಿತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. 2 ಗಂಟೆ 15 ನಿಮಿಷಕ್ಕೆ ಅಬಕಾರಿ ಸಚಿವರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.